ಕಂದಾಯ ಇಲಾಖೆ ವ್ಯವಸ್ಥೆ, ಅಲ್ಲಿ ವೈದ್ಯ ಇಲಾಖೆ ಅಂದರೆ ಡಾಕ್ಟ್ರ್ ರಿಪೋರ್ಟ್ಗಳಾಗಿರ್ಬೋದು, ಎಲ್ಲನೂ ಒಟ್ಟೊಟ್ಟಿಗೆ ಕೆಲಸ ತಪ್ಪಾಗ್ತಾ ಹೋಗಿದ್ದಾವೆ. ಇದು ಹೆಂಗೆ ಅದು ಅಂತ ಅದರ ರೆಕಾರ್ಡ್ಸ್ಗಳು ಇವತ್ತು ಒಂದಕ್ಕೊಂದು ತಾಳೆ ಆಗ್ತಾ ಇಲ್ಲ, ಯಾರು ಏನಂತ ಗೊತ್ತಾಗ್ತಾ ಇಲ್ಲ. ಇವೆಲ್ಲನೂ ಹಿಂಗೆ ಅನೇಕ ದೌರ್ಜನ್ಯಗಳಾಗಿದ್ದರು. ಸ್ಥಳೀಯ ಪೊಲೀಸರು, COD, CBI ಎಲ್ಲರೂ ತನಿಖೆ ಮಾಡಿದ್ದಾರೆ. ಆದ್ರೆ ಯಾರೂ ಸತ್ಯ ಏನಂತ ಹೇಳೋಕ್ಕಾಗಿಲ್ಲ ಅಂತೇಳಿ ಬಾಲನ್ನವರು ಇವತ್ತು ಅದೇನೇನು ತನಿಖೆ ಆಗಲಿ, ಅವರೆಲ್ಲರೂ ಏನೋ ಮೋಸ ಮಾಡಿದ್ದಾರೆ, ತಪ್ಪು ಮಾಡಿದ್ದಾರೆ, ಯಾರಿಗೂ ಅನುಕೂಲ ಹೋಗೋಂಗೆ ಮಾಡಿದ್ದಾರೆ. ಯಾರವರು ಅದು ಆಗಲಿ, ಅವ್ರು ಬಾಯಿ ಬಿಡಿಸ್ತಾರೆ. ಮತ್ತೆ ಪೊಲೀಸ್ ಅಧಿಕಾರಿಗಳು ಆಗಲಿ, ಅವರೆಲ್ಲರೂ ಪೊಲೀಸ್ ಅಧಿಕಾರಿಗಳ ಜೊತೆಗೆ ಸ್ಥಳೀಯ ಏನಾದರೂ ಅಧಿಕಾರಿಗಳದ್ದು ಅವ್ರ ತನಿಖೆ ಆಗಲಿ ಅಂಥೇಳಿ ರಾಜ್ಯ ಸರ್ಕಾರಕ್ಕೆ, ಅದರಲ್ಲೂ ಮುಖ್ಯವಾಗಿ ಈ ಸೌಜನ್ಯ ಪ್ರಕರಣದ ಅರ್ಜಿಯನ್ನು ವಿಚಾರಣೆ ನಡೆಸಲು ಅನುಮತಿ ನೀಡಿದ್ದು ರಾಜ್ಯ ಸರ್ಕಾರ ಮತ್ತು CBI ನೋಟಿಸ್ ಜಾರಿ ಮಾಡಿದೆ. ಈ ಸಂದರ್ಭದಲ್ಲಿ ಹೈಕೋರ್ಟ್ ಇದ್ದು ನಮ್ಮ ರಾಜ್ಯ ಸರ್ಕಾರಕ್ಕೆ ಮತ್ತು CBI ನೋಟಿಸ್ ಜಾರಿ ಮಾಡೋದು ಈ ಸೌಜನ್ಯ ಕೇಸಿನ ಸಲುವಾಗಿ ನೀವು ಮರು ತನಿಖೆ ಮಾಡಿರಿ ಅಂತೇಳಿ. ಆ ಮರು ತನಿಖೆಯಲ್ಲಿ ಅದು ಸತ್ಯ ಹೊರಗೆ ಬರ್ತದನ ಅಂತ ಅನ್ನೋದು ಇವತ್ತು ದೊಡ್ಡ ಮೂಲಭೂತ ಪ್ರಶ್ನೆ. ಯಾಕೆಂದರೆ ಇಷ್ಟು ದಿನ ಕಳೆದ 40 ವರ್ಷಗಳಿಂದ ಪಾಪ ಸಾಕಷ್ಟು, ಇವತ್ತಿನ ಡಿಜಿಟಲ್ ಮೀಡಿಯಾ ಆಗ್ಯದ. ಇವತ್ತು ಏನಾದರೂ ಈ ಕೇಸುಗಳು ಜೀವಂತ ಉಳಿದಿದ್ರೆ ಅದಕ್ಕೆ ಯೂಟ್ಯೂಬರ್ಗಳ ಪ್ರಾಮಾಣಿಕ ಪ್ರಯತ್ನ, ಬಡ ಯೂಟ್ಯೂಬರ್ಗಳ ಪ್ರಾಮಾಣಿಕ ಪ್ರಯತ್ನ ಬರ್ತಾನೆ ಈ ಸಂದರ್ಭದಲ್ಲಿ. ಯಾಕಂದ್ರೆ ದೊಡ್ಡ ಮೀಡಿಯಾಗಳು, ಹೈಯರ್ ಮೀಡಿಯಾಗಳು ತಮ್ಮನ್ನು ತಾವು ಮಾರ್ಕೊಂಡ್ಬಿಟ್ಟಿದ್ದಾವೆ ಈಗಾಗಲೇ. ಆ ದಿಶೆಯಲ್ಲಿ ವಿಚಾರ ಮಾಡಿದಾಗ ಇಲ್ಲಿಯ